ರಾಜ ತಿಳ್ಕೊಬೇಡಪ್ಪ. ಅದನ್ನು ನೋಡ್ಕೊಡೋ ಗಡ್ಬಿಡಿನಲ್ಲಿ ಅವಳು ನಿನ್ನ ಜೊತೆ ಮಾತಾಡೋಕ್ಕಾಗಲಿಲ್ಲ. ಅಜ್ಜಿ, ರಾಣಿ ಪರ ವಹಿಸ್ಕೊಂಡು ಮಾತಾಡಬೇಡಿ. ಹೇಳೋ ಮನ್ಸಿದ್ರೆ ಹೇಳ್ತಿದ್ಲು. ಇರಲಿ ಬಿಡಿ, ನಾನೇ ಬಂದಿದ್ದೀನಲ್ವಾ, ಅಂಕಲ್ನ ಮಾತಾಡಿಸ್ತೀನಿ. ಹಾಯ್ ಅಂಕಲ್, ಹೇಗಿದ್ದೀರಾ? ನಿಮ್ಮ ಮಗಳಿಗಂತೂ ಬುದ್ಧಿ ಇಲ್ಲ, ನೀವಾದ್ರೂ ಹೇಳ್ಬೋದಿತ್ತಲ್ಲ ಅಂಕಲ್. ಅಂಕಲ್, ರಾಣಿ ಅಲ್ಲ ಅಂಕಲ್, ರಾಜ ಬಂದಿರೋದು. ಅಂಕಲ್, ರಾಣಿ ಅಂಕಲ್ ಯಾಕೆ ಹೀಗೆ ಮಾತಾಡ್ತಿದ್ದಾರೆ? ಅವ್ರಿಗೆ ನಂಗೆ ಗುರ್ತಿಗ್ಲಿಲ್ವಾ? ರಾಜ, ಆಕ್ಸಿಡೆಂಟ್ ಆದ್ಮೇಲೆ ಅಪ್ಪ ಹಳೆದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಯಾರು ಗುರ್ತು ಸಿಗ್ತಿಲ್ಲ ರಾಜ. ಬರೀ ರಾಣಿ ರಾಣಿ ಅಂತ ಹೇಳ್ತಿರ್ತಾರಷ್ಟೇ. ರಾಜ, ಅಪ್ಪನಲ್ಲಿ ಕರ್ಕೊಂಡು ಬಂದಿರೋ ವಿಷಯ ನಿಂಗ್ಯಾರು ಹೇಳಿದ್ರು? ಅತ್ತೆ ಹೇಳಿದ್ರ? ಹೇಳಿದ್ರು ರಾಣಿ, ಆದ್ರೆ ಇಲ್ಲಿ ಕರ್ಕೊಂಡ್ಬಂದ್ರು ಅಂತ ಹೇಳಿಲ್ಲ. ಆಯುರ್ವೇದಿಕ್ ಟ್ರೀಟ್ಮೆಂಟಿಗೆ ಕೇಳಕ್ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು. ಸತ್ಯ, ಅತ್ತೆ ಇದೊಂದು ಕೆಲಸನಾದ್ರೂ ಸರಿಯಾಗಿ ಮಾಡಿದ್ರಲ್ಲ. ಯಾಕೆ ರಾಣಿ ಅಂಕಲ್ನ ಇಲ್ಲಿ ಕರ್ಕೊಂಡ್ ಬಂದಿರೋ ವಿಷಯನ ಮುಚ್ಚಿಡ್ತಿದ್ದೀರಾ? ರಾಜ, ಅಪ್ಪನ ಡಿಸ್ಚಾರ್ಜ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದಿರೋ ವಿಷಯ ಅಮ್ಮಂಗೆ ಗೊತ್ತಾಗಿದ್ದಿದ್ರೆ ಅವ್ರು ಡೈರೆಕ್ಟಾಗಿ ಇಲ್ಲಿಗೆ ಬಂದಿರೋರು. ಅವ್ರು ಏನಾದ್ರು ನಮ್ಮ ಅಪ್ಪನ ಈ ಪರಿಸ್ಥಿತಿಯಲ್ಲಿ ನೋಡಿದಿದ್ರೆ ಅವ್ರ ಗಂಡನ್